ಚಿತ್ರರಂಗದ ಮೆಗಾಸ್ಟಾರ್ ಚಿರಂಜೀವಿ ತಮ್ಮ ನಟನ ಇತಿಹಾಸದಲ್ಲಿ ಲೇಡಿ ಗೆಟಪ್ ಹಾಕಿ ಪಟ್ಟಾಪಾಡಿನ ರೋಚಕ ಕಥೆಯೊಂದು ಈಗ ಸೋಷಿಯಲ್ ಮೀಡಿಯಾದಲ್ಲಿ ಭಾರೀ ವೈರಲ್ ಆಗ್ತಾ ಇದೆ. ಜಂಧ್ಯಾಲ ನಿರ್ದೇಶನದ ಸೂಪರ್ ಹಿಟ್ ಚಟ್ ಭಾಯಿ ಹಾಗೂ ಪಚ್ಚಣಂ ವಚ್ಚಿನ ಪತಿವ್ರತಲು ಚಿತ್ರಗಳಲ್ಲಿ ಚಿರಂಜೀವಿ ಲೇಡಿ ಗೆಟಪ್ನಲ್ಲಿ ಕಾಣಿಸಿಕೊಂಡು ಪ್ರೇಕ್ಷಕರನ್ನ ನಗಿಸಿದ್ರು. ಆದರೆ ಚಂಟಭಾಯಿ ಚಿತ್ರದಲ್ಲಿ ಡಿಟೆಕ್ಟಿವ್ ಪಾತ್ರಕ್ಕಾಗಿ ಮೀಸೆ ತೆಗೆದು ಫಾರಿನ್ ಗಾರ್ಡ್ ಧರಿಸಿ ಹೆಣ್ಣಿನ ವೇಷ ಹಾಕಿದ್ದಕ್ಕೆ ಮನೆಯಲ್ಲಿ ಮೆಗಾಸ್ಟಾರ್ಗೆ ಭರ್ಜರಿ ಕ್ಲಾಸ್ ಸಿಕ್ಕಿತ್ತಂತೆ. ಈ ಬಗ್ಗೆ ಸ್ವತಃ ಚಿರಂಜೀವಿ ಅವರೇ ಟಾಕ್ ಶೋ ಒಂದರಲ್ಲಿ ನೆನಪಿಸಿಕೊಂಡಿದ್ದು, ಆ ಗೆಟಪ್ನಲ್ಲಿ ನನ್ನನ್ನು ನೋಡಿದ ತಾಯಿ ಅಂಜನಮ್ಮ ಏನಿದು ಎಂದು ಬೈದರೆ, ಪತ್ನಿ ಸುರೇಖಾ ಮಾತ್ರ ಮತ್ತೊಮ್ಮೆ ಮೀಸೆ ಬರುವವರೆಗೂ ನನ್ನ ಕಣ್ಣಿಗೆ ಕಾಣಿಸಿಕೊಳ್ಳಬೇಡಿ ಎಂದು ಸ್ವೈಟ್ ವಾರ್ನಿಂಗ್ ಕೊಟ್ಟಿದ್ದರು ಎಂದು ನಗುತ್ತಾ ಹೇಳಿಕೊಂಡಿದ್ದಾರೆ. ಇನ್ನು ಈ ಸಿನಿಮಾದಲ್ಲಿ ಲೇಡಿ ಗೆಟಪ್ಗಾಗಿ ಮೀಸೆ ತೆಗೆಯುವ ಮುನ್ನ ಚಿರಂಜೀವಿ ನಿರ್ದೇಶಕ ಜಂಧ್ಯಾಲ ಅವರಿಗೆ ಒಂದು ವಿಚಿತ್ರ ಷರತ್ತು ಹಾಕಿದ್ರಂತೆ. ಶೂಟಿಂಗ್ ಸೆಟ್ನಲ್ಲಿದ್ದ ಸುಮಾರು 70 ಸಿಬ್ಬಂದಿ ಕೂಡ ಮೀಸೆ ತೆಗೆದರೆ ಮಾತ್ರ ತಾನು ಮೀಸೆ ತೆಗೆಯುವುದಾಗಿ ಚಿರಂಜೀವಿ ಹೇಳಿದ್ದರು. ಇದಕ್ಕೆ ಎಲ್ಲರೂ ಒಪ್ಪಿದ್ದರಿಂದ ಇಡೀ ಸೆಟ್ನಲ್ಲಿದ್ದವರು ಮೀಸೆ ತೆಗೆದಿದ್ದರಲ್ಲದೆ ಚಿರಂಜೀವಿಗೆ ಇರುಸುಮುರುಸು ಆಗಬಾರದು ಎಂಬ ಕಾರಣಕ್ಕೆ ನಿರ್ದೇಶಕರು ಹಲವರ ಕೈಯಲ್ಲಿ ಲೇಡಿ ಗೆಟಪ್ ಕೂಡ ಹಾಕಿಸಿದ್ದರು. ಇನ್ನು ಪ್ರಸ್ತುತ 70ರ ವಯಸ್ಸಿನಲ್ಲೂ ಯುವ ನಟರಿಗೆ ಪೈಪೋಟಿ ನೀಡುತ್ತಿರುವ ಮೆಗಾಸ್ಟಾರ್ ಸದ್ಯ ಬ್ಯಾಕ್ ಟು ಬ್ಯಾಕ್ ಸಿನಿಮಾಗಳಲ್ಲಿ ಬ್ಯುಸಿಯಾಗಿದ್ದಾರೆ. ಸಂಕ್ರಾಂತಿಗೆ ಭರ್ಜರಿ ಹಿಟ್ ಕೊಟ್ಟ ಬೆನ್ನಲ್ಲೇ ಸದ್ಯ ಬಾಬಿ ನಿರ್ದೇಶನದ ಚಿತ್ರ ಹಾಗೂ ಬಹುನಿರೀಕ್ಷಿತ ವಿಶ್ವಂಭರ ಸಿನಿಮಾಗಳ ಮೂಲಕ ಮುಂದಿನ ಸಂಕ್ರಾಂತಿ ಬಾಕ್ಸ್ ಆಫೀಸ್ ಕೊಳ್ಳೆ ಹೊಡೆಯಲು ಮೆಗಾಸ್ಟಾರ್ ಸಜ್ಜಾಗ್ತಾ ಇದ್ದಾರೆ.